ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಿನ್ನೆ ಪಂಜಾಬ್ ವರ್ಸಸ್ ಬೆಂಗಳೂರು ಮ್ಯಾಚು ನ್ಯೂ ಚಂಡೀಗಢ ಸ್ಟೇಡಿಯಮ್ಮಲ್ಲಿ ನಡೀತು. ಅದರಲ್ಲಿ ನಮ್ಮ ಬೆಂಗಳೂರು ಗೊತ್ತಲ್ಲ, ಅವೇ ಮ್ಯಾಚಲ್ಲಿ ಒಡೆದು ಬಿಸಾಕಿದ್ದಾರೆ ಪಂಜಾಬ್ನ. ಮ್ಯಾಚ್ ಆಗಿತ್ತಪ್ಪ ಅಂತ ನೋಡೋದಾದರೆ, ಮೊದಲು ಟಾಸ್ ಗೆದ್ದಂತಹ ಬೆಂಗಳೂರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೋಡಿ ಸ್ನೇಹಿತರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದೆ ನಮಗೆ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಚಿನ್ನಸ್ವಾಮಿನಲ್ಲಿ ಟಾಸೇ ಗೆದ್ದಿರಲಿಲ್ಲ. ಟಾಸ್ ಗೆದ್ದಿದ್ರೆ ನಾವು ಕೂಡ ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಿದ್ದು ಮೊನ್ನೆ. ಆದರೆ ಬೌಲಿಂಗ್ ಆಯ್ಕೆ ಮಾಡ್ಕೊಳಕ್ಕೆ ಆಪ್ಷನ್ನೇ ಇರಲಿಲ್ವಲ್ಲ. ನಾವು ಆಲ್ಮೋಸ್ಟ್ ಸೋತಿರೋದೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೇ ಸೋತಿರೋದು, ಗೆದ್ದಿರೋದೆಲ್ಲ ಚೇಸಿಂಗಲ್ಲೇ. ಸೊ ಅದರಿಂದ ಚೇಸಿಂಗ್ ಆಯ್ಕೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಕೊಹ್ಲಿ ರಜತ್ ಅವರು. ಮೊದಲು ಬ್ಯಾಟಿಂಗ್ಗೆ ಇಳಿದಂತಹ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 6-7 ವಿಕೆಟನ್ನು ಕಳ್ಕೊಂಡು ಕೇವಲ 157 ರನ್ನನ್ನು ಹೊಡೀತು. ಅದನ್ನು ಚೇಸ್ ಮಾಡಲು ಬಂದಂತಹ ಬೆಂಗಳೂರು ಕೇವಲ 18 ಓವರ್ಗಳಲ್ಲೇ ಆ ಗುರಿಯನ್ನು ಮುಟ್ಟಿತು. ಕೇವಲ 3 ವಿಕೆಟನ್ನು ಕಳ್ಕೊಂಡು. ಸ್ನೇಹಿತರೆ, ಪಂಜಾಬ್ ಕಿಂಗ್ಸ್ನ ಮೊದಲನೇ ಇನ್ನಿಂಗ್ಸಲ್ಲಿ ಸ್ಟಾರ್ಟಿಂಗ್ ಒಂದು 6-7 ಓವರು ಅವ್ರ ಕಡೆನೇ ಇತ್ತು ಮ್ಯಾಚು. ಸುಮಾರು 10 ರನ್ಗಳ ಪಾರ್ಟ್ನರ್ಶಿಪ್, 10 ರನ್ಗಳ ರನ್ ರೇಟ್ನಲ್ಲಿ ಪ್ರತಿ ಓವರ್ಗೂ ಹೋಗ್ತಾ ಇತ್ತು. ಪ್ರಿಯಾಂಶು ಆರ್ಯ ಔಟ್ ಆದರು. ಆಮೇಲೆ ಶ್ರೇಯಸ್ ಅಯ್ಯರ್ ಇವರೆಲ್ಲ ಯಾವಾಗ ಔಟ್ ಆಗ್ತಾ ಬಂದರೋ ಆವಾಗ ನಿಧಾನಕ್ಕೆ ಡೌನ್ ಆಗ್ತಾ ಬಂತು. ನಾನು ಅದರಲ್ಲಿ ಇನ್ನೊಂದೇನಪ್ಪ ವಿಶೇಷ ಅಂತಂದರೆ, ಶಶಾಂಕ್ ಸಿಂಗ್ ಏನೂ ಕಾಂಟ್ರಿಬ್ಯೂಟ್ ಮಾಡಲಿಲ್ವಲ್ಲ ರೀ. 33 ಬಾಲ್ ಆಡಿ ಬರೀ 31 ರನ್ ನೋಡಿದವ್ರೆ. ಅವರಿಂದ ಏನಂತ ಅಂದರೆ, ಅವರೇ ಹೇಳ್ಕೊಂಡಂಥ ಪ್ರಕಾರ RCBಯ ಬೌಲಿಂಗ್ ದಾಳಿ ಅಷ್ಟು ಕರಾರುವಕ್ಕಾಗಿ ದಾಳಿ ಮಾಡಿದ ಪರಿಣಾಮ ಪಂಜಾಬ್ ಕಿಂಗ್ಸನ್ನು ಅಷ್ಟು ಕಡಿಮೆ ರನ್ಗೆ ಕಟ್ಟಾಕಲಿಕ್ಕೆ ಆಯಿತು. ಶಶಾಂಕ್ ಸಿಂಗ್ ಅಂತ ಬ್ಯಾಟ್ಸ್ಮ್ಯಾನೇ ಅಷ್ಟು ರನ್ ಹೊಡೆದಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇತ್ತು. ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಹ್ಯಾಸಲ್ವುಡ್ ಆಗಿರ್ಬೋದು, ಸುಯೇಶ್ ಶರ್ಮಾ ಆಗಿರ್ಬೋದು. ಮತ್ತು ಸುಯೇಶ್ ಶರ್ಮಾ ಅವರ ಬಗ್ಗೆ ಲಾಸ್ಟ್ ಮ್ಯಾಚಲ್ಲಿ ಮಾತಾಡ್ತಾ ಇದ್ರು, ಏನಂತ ಅವರು ಬಡಿಸ್ಕೊಂಡ್ಬಿಟ್ರು ಹಂಗೆ ಹಿಂಗೆ ಅಂತ. ಈ ಮ್ಯಾಚಲ್ಲಿ ಒಳ್ಳೊಳ್ಳೆ ವಿಕೆಟ್ಗಳನ್ನ ಎತ್ತಿದ್ರು. ಯಾರ್ಯಾರೋ ಜಾಶ್ ಇಂಗ್ಲೀಷ್ ಅವರ ವಿಕೆಟನ್ನು ಎತ್ತಿದ್ರು. ಒಳ್ಳೆ ಕಾಂಟ್ರಿಬ್ಯೂಟ್ ಬರ್ತಾ ಇತ್ತು, ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಅದೇ ಟೈಮ್ಗೆ ಸುಯೇಶ್ ಶರ್ಮಾ ಅವ್ರದ್ದು, ಜಾಶ್ ಇಂಗ್ಲೀಷ್ ಅವ್ರದ್ದು ಮತ್ತು ಸ್ಟಾಯ್ನಿಸ್ ಅವರ ವಿಕೆಟ್ ಎತ್ತಿದ್ರು. ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಒಂದು ವೇಳೆ ಅವ್ರನ್ನೆಲ್ಲ ಬಿಟ್ಟಿದ್ರೆ ಸುಮಾರು 200 ರನ್ ದಾಟೋಗ್ತಾ ಇತ್ತೋ ಏನೋ. ಆದರೆ ಒಳ್ಳೆ ಕೆಲಸ ಆಗೋಯ್ತು. ಅದಾದಮೇಲೆ ರನ್ ಬೆನ್ನಟ್ಟಲು ಬಂದಂತಹ RCB ಬ್ಯಾಟಿಂಗ್ ಲೈನಪ್ ನೋಡೋದಾದರೆ, ಫಿಲ್ ಸಾಲ್ಟ್ ಅವರು 4 ಹೊಡೆದು ಔಟ್ ಆಗೋದು, ಅದೇ ಥರ ಇವಾಗಲೂ ಮಾಡಿದ್ರು. ಆಮೇಲೆ ಬಂದಂತಹ ದೇವದತ್ ಪಡಿಕ್ಕಲ್ ತುಂಬ ಚೆನ್ನಾಗಿ ಆಡಿದ್ರು. ಕೊಹ್ಲಿ ಕೂಡ ಅವ್ರಿಗೆ ಸಾಥ್ ಕೊಟ್ಟರು. ಸುಮಾರು 35 ಬಾಲ್ಗಳಲ್ಲಿ 61 ರನ್ ಏನೋ ಹೊಡೆದಿದ್ದಾರೆ. ಬ್ಯೂಟಿಫುಲ್ ಇನ್ನಿಂಗ್ಸ್, 4 ಸಿಕ್ಸ್ ಎಲ್ಲ ಹೊಡೆದಿದ್ದಾರೆ. ಕೊಹ್ಲಿ ಅವರು ಒಳ್ಳೆ ಚೆನ್ನಾಗಿ ಸಾಥ್ ಕೊಟ್ಟರು. ಅದಾದಮೇಲೆ ಕೊಹ್ಲಿ ಅವರ ಯುಗ ಕೂಡ ಬಂತು, ಅವರು ಕೂಡ ಚೆನ್ನಾಗಿ ಆಡಿದ್ರು. ರಜತ್ ಪಟಿದಾರ್ ಮತ್ತು ಅವರ ಒಂದು ಇದರಲ್ಲಿ ಒಂದು ರನ್ಔಟ್ ಆಗ್ತಕ್ಕಂಥ ಚಾನ್ಸ್ ಇತ್ತು. ಕೊಹ್ಲಿ ಅವರು ಕ್ರೀಸಲ್ಲಿದ್ದಾರೆ ಅಂದರೆ ಎದುರಾಳಿಗೆ ಅವ್ರ ಜೊತೆ ಆಡ್ತಿದ್ದವ್ರಿಗೆ ಇವೆಲ್ಲ ಕಾಮನ್. ಬೇಗ ಓಡ್ತಾ ಇರಬೇಕು. ಇದಕ್ಕೂ ಮುಂಚೆ ಈ ಮ್ಯಾಚಲ್ಲಿ ಇನ್ನೊಂದೇನಪ್ಪ ನಾನು ನೋಡಿದೆ ಅಂದರೆ, ಅಪರೂಪ ಅಂದರೆ 4 ರನ್ ನೋಡಿದೆ ಅಂತ ಅಪರೂಪ. ಯಪ್ಪ, 3 ರನ್ನೇ ಓಡೋದೇ ಅಪರೂಪ, ಆದರೆ 4 ರನ್ ನೋಡಿದ್ದು ವೆರಿ 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 ಫ್ಯಾಂಟಾಸ್ಟಿಕ್. ನನ್ನ ಜೀವನದಾಗ ಇದೊಂದು ಡೌಟ್ ಇತ್ತು, 4 ರನ್ ಓಡಿದ್ರೆ ಕೊಡ್ತಾರೋ ಕೊಡಲ್ವೋ ಅನ್ನೋದು. ಆದರೆ 4 ರನ್ ನೋಡಿದ್ರು, ಯಪ್ಪ ಸೂಪರ್ ಕಣ್ರಿ. 4 ರನ್ ಓಡಿ 4 ರನ್ನನ್ನು ಪಡ್ಕೊಂಡ್ರು. ಅದಾದಮೇಲೆ ಹೇಳ್ತಾ ಹೋದರೆ ಏನಾಯಿತು ಅಂತ, ದೇವದತ್ ಪಡಿಕ್ಕಲ್ ಅವರು ಹೊಡಿಯಕ್ಕೆ ಹೋಗಿ ಔಟ್ ಆದರು. ಅದಾದಮೇಲೆ ಇವರು ಔಟ್ ಆದರು. ಯಾರಪ್ಪ ಅಂತಂದರೆ ರಜತ್ ಪಟಿದಾರ್ ಅವರು ಕೂಡ ಔಟ್ ಆದರು. ಕೊಹ್ಲಿ ಮತ್ತು ಜಿತೇಶ್ ಶರ್ಮಾ ಆಡಿದ್ರು. ಜಿತೇಶ್ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಲಾಸ್ಟಲ್ಲಿ 6 ಹೊಡೆದು ಗೆಲ್ಲಿಸ್ತಾರೆ. ಸ್ನೇಹಿತರೆ, ಇಲ್ಲಿ ರಿವೆಂಜ್ ಅಂದರೆ ಇದು ಕಣ್ರಿ. ವಿತಿನ್ 48 ಅವರ್ಸ್ ಒಳಗಡೆನೆ ತಗೊಳ್ರಪ್ಪ, ನಿಮ್ಮದು ನೀವೇನು ಕೊಟ್ಟಿದ್ರೆ ಅದನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದು ನಮ್ಮ RCB ತಂಡ. RCB ಇದೇ ರೀತಿ ಗೆಲ್ತಾ ಇರಲಿ. ಸುಮಾರು ಇನ್ನೊಂದು 4 ಮ್ಯಾಚ್ ಗೆದ್ದಿದ್ದಾರೆ. ಇನ್ನೊಂದು 4 ಮ್ಯಾಚ್ ಗೆದ್ದರೆ ಸಾಕು ರೀ, RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಬಿಡುತ್ತೆ. ಆವಾಗ ನಾವೆಲ್ಲ ಪ್ಲೇ ಆಫಲ್ಲೇ
RCBಯನ್ನು ಸಪೋರ್ಟ್ ಮಾಡ್ಬೋದು. ಮತ್ತು ಅವೇ ಮ್ಯಾಚ್ಗಳು ಮುಂದೆ ಇದೆ. ಅವೇ ಮ್ಯಾಚ್ ಮತ್ತು ನಮ್ಮ ಹೋಮ್ ಸ್ಟೇಡಿಯಮ್ಮಲ್ಲಿ ಗೆಲ್ಲೋ ಥರ ಆಗಬೇಕು RCB. ಚಿನ್ನಸ್ವಾಮಿನಲ್ಲಿ ಯಾವಾಗ ವಿಕ್ಟ್ರಿ ಬರುತ್ತೆ ಆಗ RCB ಹಿಂಗೆ ಹೋಗ್ತಾ ಇರುತ್ತೆ ಪಾಯಿಂಟ್ ಪಟ್ಟಿನಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋದಕ್ಕಿಂತ ಮುಂಚೆ ಚೆನ್ನೈ ಮುಂಬೈ ಮ್ಯಾಚಲ್ಲಿ ಮುಂಬೈ ಗೆದ್ದಿದ್ದಾರೆ. ಲೀಲಾ ಜಾಲವಾಗಿ ಹೊಡೆದಾಕಿದ್ರು ಬಿಡಿ, 176 ರನ್, 1 ವಿಕೆಟ್ ಅಷ್ಟೇ ಕಳ್ಕೊಂಡು. ಎಲ್ಲೂ ಕೂಡ ಚೆನ್ನೈ ಗೆಲ್ತಾರೆ ಅನ್ನೋ ಒಂದು ಇಂಟೆಂಟ್ ಕೂಡ ತೋರಿಸ್ಲಿಲ್ಲ. ಚೆನ್ನಾಗಿ ಆಡಿದ್ರು ಮುಂಬೈ. ರೋಹಿತ್ ಶರ್ಮಾ ಫಾರ್ಮಿಗೆ ಬಂದಿದ್ದಾರೆ, ಇಸ್ ದ ವೆರಿ ಬೆಸ್ಟ್. ಮತ್ತು ಮುಂಬೈ ಮತ್ತೆ ಹೇಳ್ತಾ ಇದ್ದಾರೆ ನಾವು ಯಾವ ಸಂದರ್ಭದಲ್ಲಾದರೂ ಕೂಡ ಪುಟಿದೆದ್ದು ಬರ್ತೀವಿ ಅಂತ. ಇಷ್ಟ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.